ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ನಮ್ಮ ಸಮಾಜದ ಹಿರಿಯರು, ನಮ್ಮ ಮಾರ್ಗದರ್ಶಕರಾದಂಥ DS ಮಾಳ್ಗೆ ಅವರೇ ಹಾಗೂ ನಾಗರಾಜ ಮಾಳ್ಗೆ ಅವರೇ ಹಾಗೂ ಅಶೋಕ್ ಮರೇಟ್ನವರೇ ಹಾಗೂ ಆಂಜನೇಯ ಗೌಡರೆ ಹಾಗೂ ನಾಗರಾಜ್ ಅವರೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರೇ, ಈ ಒಳ ಮೀಸಲಾತಿ ಹೋರಾಟ ಸುಮಾರು 30 ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂತ ವಿಷಯ. ಈ ಒಂದು ಹೋರಾಟದಲ್ಲಿ ಈ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮುದಾಯದ ಅನೇಕ ಕಾರ್ಯಕರ್ತರು, ಅನೇಕ ನಾಯಕರು, ಸುಮಾರು ಹುಬ್ಬಳ್ಳಿಯಲ್ಲಿ ಆದಂತಹ ಒಂದು ಸಮಾವೇಶದಲ್ಲಿ ಸುಮಾರು ಜನ ಮರಣ ಹೊಂದಿದರು. ಈ ಒಂದು ಹೋರಾಟದ ಪ್ರಯುಕ್ತವಾಗಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ, ಅವತ್ತಿನ ಕಾಂಗ್ರೆಸ್ ಸರ್ಕಾರ ಸದಾಶಿವ ಆಯೋಗವನ್ನ ರಚನೆ ಮಾಡಿತು. ಸದಾಶಿವ ಆಯೋಗ ರಚನೆ ಆಯಿತು. ಸದಾಶಿವ ಆಯೋಗ ಕೂಡ ತನ್ನ ಎಲ್ಲ ಇಡೀ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಮಾಡಿ ತನ್ನ ವರದಿಯನ್ನು ಕೂಡ ಕೊಡ್ತು. ಸದಾಶಿವ ಆಯೋಗದ ವರದಿ ಏನಂತ ಕೊಡ್ತಂದ್ರೆ, ನಾವು ಬ್ರೀಫ್ ಆಗಿ ಹೋಗ್ತೇನೆ, ಯಾಕಂದ್ರೆ ಈಗ ಆಲ್ರೆಡಿ ಇದ್ರ ಬಗ್ಗೆ ಅನೇಕ ಪತ್ರಿಕಾಗೋಷ್ಠಿಗಳಾಗಿದ್ದವು, ಎಲ್ಲ ವಿಷಯಗಳಾಗಿದ್ದವು. ಸದಾಶಿವ ಆಯೋಗ ವರದಿಯನ್ನ ಏನಂತ ಕೊಡ್ತಂದ್ರೆ, ಈಗ ಮಾದಿಗ ಹಾಗೂ ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಮತ್ತು ಹಳೆಯ ಹಾಗೂ ಹಳೆಯ ಸಂಬಂಧಿತ ಜಾತಿಗಳಿಗೆ 5% ಮತ್ತು ಲಂಬಾಣಿ, ಗೋವಿ, ಬಂಜಾರ, ಕೊರಮ, ಕೊರಚ ಈ ಸಂಬಂಧಿತ ಜಾತಿಗಳಿಗೆ 3% ಮತ್ತು ಅಭಿಮಾನಿ ಸಮುದಾಯಕ್ಕೆ ಕೂಡ 1% ಮೀಸಲಾತಿಯನ್ನು ನಿಗದಿಪಡಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ. ಬಟ್ ಸರ್ಕಾರಕ್ಕೆ ವರದಿ ಸಲ್ಲಿಸಿದ ನಂತರ ಅಲ್ಲೇ ಸುಮಾರು 10-12 ವರ್ಷಗಳು ಯಾವುದೇ ಕ್ರಮ ಜರುಗಿಸಲಿಲ್ಲ ಸರ್ಕಾರ. ಮುಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಏನು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಸರ್ಕಾರ ಮತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರ ಸರ್ಕಾರ ಬಂತು. ಬೊಮ್ಮಾಯಿ ಸಾಹೇಬರ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅನೇಕ ಇಡೀ ರಾಜ್ಯಾದ್ಯಂತ ಅನೇಕ ಹೋರಾಟಗಳು ನಡೆದವು. ಯಾತಕ್ಕೋಸ್ಕರ ನಡೆದವು ಅಂದ್ರೆ, ಮೀಸಲಾತಿಯನ್ನ ಹೆಚ್ಚಿಗೆ ಮಾಡಬೇಕು, ನಾವು ಬಹುಸಂಖ್ಯಾತರಿದ್ದೀವಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಮೀಸಲಾತಿ ಹೆಚ್ಚಿಗೆ ಮಾಡುವ ಉದ್ದೇಶದಿಂದ ಅನೇಕ ಹೋರಾಟಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಕೂಡ ಹೋರಾಟಗಳು ನಡೆದವು. ಬಟ್ ಆ ಹೋರಾಟದ ಪ್ರಯುಕ್ತವಾಗಿ ಒಂದು ಆಯೋಗವನ್ನ ರಚನೆ ಮಾಡಿದರು. ಅದು ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದರು. ಅವರು ಬೇಸ್ಡ್ ಆನ್ 2011ನೇ ಸೆನ್ಸಸ್ ಆಧಾರದ ಮೇಲೆ ಏನ್ ಮಾಡಿದ್ರು, SC ಎಷ್ಟು ಜನಸಂಖ್ಯೆ ಇದೆ, ST ಎಷ್ಟು ಜನಸಂಖ್ಯೆ ಇದೆ ಅನ್ನೋದನ್ನು ಪರಿಗಣಿಸಿ ಅವತ್ತಿನ ಒಂದು ವರದಿ ಪ್ರಕಾರ SC ಯಲ್ಲಿ 15% ಇದ್ದಂಥದನ್ನ 17% ಅನ್ನಾಗಿ ಹೆಚ್ಚಿಗೆ ಮಾಡಿದರು. ಅದೇ ರೀತಿಯಾಗಿ ST ಸಮುದಾಯದ 3% ಇದ್ದಂಥದನ್ನ 7%ಗೆ ಹೆಚ್ಚಿಗೆ ಮಾಡಿದರು. ಹೆಚ್ಚಿಗೆ ಮಾಡಿದ ನಂತರ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಇಡೀ ರಾಜ್ಯಾದ್ಯಂತ ಒಳ ಮೀಸಲಾತಿ ಸಲುವಾಗಿ ಅನೇಕ ಹೋರಾಟಗಳು ನಡೀತಾ ಇದ್ವು. ಅಂತ ಸಂದರ್ಭದಲ್ಲಿ ಅವರು ಕೂಡ ಒಂದು ಸಚಿವ ಸಂಪುಟದ ಒಂದು ಉಪಸಮಿತಿಯನ್ನು ಕೂಡ ರಚನೆ ಮಾಡಿದರು. ಸಚಿವ ಸಂಪುಟದ ಒಂದು ಉಪಸಮಿತಿಯನ್ನ ರಚನೆ ಮಾಡಿ ಅಲ್ಲಿ ಒಂದು ತೀರ್ಮಾನ ತಗೊಂಡ್ರು. ಅವರು ಯಾವ ರೀತಿ ತೀರ್ಮಾನ ತಗೊಂಡ್ರು ಅಂದ್ರೆ, ಏನು ಹಿಂದೆ ಸದಾಶಿವ ಆಯೋಗ ಮಾಡಿದಂತ ಡಾಟಾಗಳನ್ನ ತಗೊಂಡ್ರು. ಆಮೇಲೆ ಏನು ನಾಗಮೋಹನ್ ದಾಸ್ ಅವರು ವರದಿಯನ್ನು ಏನ್ ಕೊಟ್ಟಿದ್ರು, ಜನಸಂಖ್ಯೆ ಆಧಾರದ ಮೇಲೆ SC ST ಯಲ್ಲಿ ಜನಸಂಖ್ಯೆ ಎಷ್ಟೈತೆ ಅನ್ನೋದು ಕೂಡ ಎರಡು ಡಾಟಾಗಳನ್ನ ತಗೊಂಡು ಅಂದ್ರೆ 17%ಗೆ ಪರಿಶಿಷ್ಟ ಜಾತಿಯಲ್ಲಿ 17%ಗೆ ಒಂದು ಮೀಸಲಾತಿಯನ್ನ ಒಂದು ಉಪಸಮಿತಿ, ಸಚಿವ ಸಂಪುಟದ ಉಪಸಮಿತಿಯನ್ನು ರಚನೆ ಮಾಡಿ ಆ ಉಪಸಮಿತಿಯಲ್ಲಿ ಒಂದು ತೀರ್ಮಾನ ತಗೊಂಡ್ರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಇದು ಮಾದಿಗ ಹಾಗೂ ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ವಲಯ ಹಾಗೂ ವಲಯ ಸಂಬಂಧಿತ ಜಾತಿಗಳಿಗೆ 5.5% ಮತ್ತು ಲಂಬಾಣಿ ಮತ್ತು ಬಂಜಾರ, ಕೊರಮ, ಪರ್ಚ, ಗೋವಿ ಈ ಎಲ್ಲ ಜಾತಿಗಳಿಗೆ ಕೂಡ 4.5% ಹಾಗೂ ಅಭಿಮಾನಿಗಳಿಗೆ 1% ಅಂತ ನಿಗದಿ ಮಾಡಿ ಅದನ್ನ ಏನ್ ಮಾಡಿದ್ರು, ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು. ಕೇಂದ್ರ ಸರ್ಕಾರ ಕಳಿಸುವುದರ ಜೊತೆಗೆ ಈ ವಿಷಯವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಈ ಪ್ರಕರಣ ಬಾಕಿ ಇತ್ತು.
ಒಳ ಮೀಸಲಾತಿ ಸುಪ್ರೀಂ ವಿಚಾರವಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಬಾಕಿ ಇತ್ತು ಕಾರಣ ಅದು ಕೂಡ ಒಂದು ಈಗ ಸರ್ವೋಚ್ಚ ನ್ಯಾಯಾಲಯ ಕೂಡ 1/8/2024 ಒಂದು ಆದೇಶವನ್ನು ಮಾಡಿದೆ. 1/8/2024 ಆದೇಶ ಏನಂತ ಮಾಡ್ತಂದ್ರೆ ಒಳ ಮೀಸಲಾತಿಯನ್ನ ಜಾರಿ ಮಾಡುವಂತ ಅಧಿಕಾರ ಸಂಬಂಧಪಟ್ಟ ರಾಜ್ಯಗಳಿಗೆ ಇದೆ. ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವ ಅವಶ್ಯಕತೆ ಇಲ್ಲ ಮತ್ತು ಇಲ್ಲಿ ಯಾವುದೇ ತಿದ್ದುಪಡಿ ಅಮೆಂಡ್ಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ದಿಟ್ಟ ಒಂದು ತೀರ್ಮಾನ ತಗೊಂಡು ಆದೇಶ ಮಾಡಿದ್ರು. ಆ ಆದೇಶ ಪ್ರಕಾರ ಮತ್ತೆ ಅನೇಕ ಹೋರಾಟಗಳನ್ನ ನಾವು ಇಲ್ಲಿ ಆರಂಭ ಮಾಡಿದ್ವಿ. ಆರಂಭ ಮಾಡಿದ್ಮೇಲೆ ಇಲ್ಲಿ ಇರ್ತಕ್ಕಂಥ ಏನು ಕಾಂಗ್ರೆಸ್ ಸರ್ಕಾರ ಒಂದು ಕಮಿಟಿಯನ್ನು ಮತ್ತೆ ನಾಗಮೋಹನ್ ದಾಸ್ ಅವರ ಒಂದು ಆಯೋಗವನ್ನು ರಚನೆ ಮಾಡಿದ್ರು. ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿದ್ದು ನಾಗಮೋಹನ್ ದಾಸ್ ಆಯೋಗ ಏನು ಅವರು ಕೂಡ ಇಡೀ ರಾಜ್ಯಾದ್ಯಂತ ಒಂದು ಸಮೀಕ್ಷೆಯನ್ನು ಮಾಡಿದ್ರು. ಸಮೀಕ್ಷೆ ಮಾಡಿ ಮತ್ತು ಅವರು ಕೂಡ ಏನು ಹಿಂದ ಮಾಧುಸ್ವಾಮಿ ಅವರ ಮಾಡಿದಂತ ಒಂದು ಉಪ ಸಮಿತಿಯ ಒಂದು ಡಾಟಾ ಮತ್ತು ಸದಾಶಿವ ಆಯೋಗದ ಒಂದು ಡಾಟಾ ಮತ್ತು ಅವರು ಹೆಚ್ಚುವರಿಯಾಗಿ ಯಾರು ಆರ್ಥಿಕವಾಗಿ ಮುಂದುವರೆದಿದ್ದಾರೆ, ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಮತ್ತು ಯಾರು ನೌಕರದಾರರು ಹೆಚ್ಚಿದ್ದಾರೆ, ಯಾರು ನೌಕರದಾರರು ಕಡಿಮೆ ಇದ್ದಾರೆ, ಇದೆಲ್ಲ ಕೂಡ ಸಮೀಕ್ಷೆಯನ್ನು ಮಾಡಿ ಒಂದು ವರದಿಯನ್ನ ತಯಾರು ಮಾಡಿದರು. ಯಾರು ನಾಗಮೋಹನ್ ದಾಸ್ ಅವರು, ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ವರದಿಯನ್ನ ತಯಾರು ಮಾಡಿದರು. ಏನಂತ ವರದಿ ತಯಾರು ಮಾಡಿದ್ರು ಅಂದ್ರೆ ಮಾದಿಗ ಹಾಗೂ ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಹಾಗೂ ಹಲಿಯ ಹಾಗೂ ವಲಯ ಸಂಬಂಧಿತ ಜಾತಿಗಳಿಗೆ 5% ಮತ್ತು ಲಂಬಾಣಿ, ಬೋವಿ, ಬಂಜಾರ, ವಡ್ಡ ಈ ಸಂಬಂಧಿತ ಜಾತಿಗಳಿಗೆ 4%, ಅಲಿಮಾರಿ ಸಂಬಂಧಿತ ಜಾತಿಗಳಿಗೆ 1% ಮತ್ತು ಇಲ್ಲಿ ಒಂದು ವಿಷಯ ಮತ್ತು ಪ್ರಾಬ್ಲಮ್ ಆಯಿತು. ಮಾದಿಗ ಮತ್ತು ವಲಯ ಜಾತಿಗಳಿಗೆ ಸಂಬಂಧಪಟ್ಟಂಗ ಏಕೆ ಆದಿ ಕರ್ನಾಟಕ ಮತ್ತು ಆದಿ ಧಾರವಾಡ ಮತ್ತು ಆದಿ ಆಂಧ್ರ ಅಂತಕ್ಕಂಥ ಈಗ ಉಪಜಾತಿಗಳು ಬರ್ತಾವೆ. ಅದರಲ್ಲಿ ಸ್ವಲ್ಪ ಬಂದಾಗಿರೋದ್ರಿಂದ ಅಲ್ಲಿ ಕೂಡ ಅವ್ರಿಗೆ ಕೂಡ ಅವ್ರು ನಿಖರವಾಗಿ ಜಾತಿ ಮಾಹಿತಿಯನ್ನ ಕೊಳ್ಳಾರ್ದಕ್ಕ ಅಲ್ಲಿ ಕೂಡ ಅವ್ರಿಗೆ ಕೂಡ 1% ಅನ್ನು ನಿಗದಿ ಮಾಡಿ ಆಯೋಗ ವರದಿಯನ್ನ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿತು. ಬಟ್ ಇವತ್ತ ನೋಡ್ರಿ, ಹಿಂದ ಸದಾಶಿವ ಆಯೋಗ ಹೇಳಿದ್ದು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ 6%, ಆಮೇಲೆ ಮಾಧುಸ್ವಾಮಿ ಅವರ ಆಯೋಗ ಮತ್ತು ಉಪ ಸಮಿತಿ ಹೇಳಿದ್ದು ಕೂಡ 6% ಮತ್ತು ನಾಗಮೋಹನ್ ದಾಸ್ ಅವರು ಹೇಳಿದ್ದು ಕೂಡ ಮಾದಿಗ ಸಮುದಾಯಕ್ಕೆ 6% ಮತ್ತು ಈಗ ಸರ್ಕಾರ, ಇವತ್ತಿನ ಸರ್ಕಾರ ಕೂಡ ಅವರು ಕೂಡ ಒಂದು ಏನು ನಾಗಮೋಹನ್ ದಾಸ್ ಅವರು 5 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ರಲ್ಲ, ಅದನ್ನ ಇವತ್ತಿನ ಸರ್ಕಾರ 3 ಭಾಗಗಳನ್ನಾಗಿ ವಿಂಗಡಿಸಿದೆ. 3 ಭಾಗಗಳಾಗಿ ಏನಪ್ಪಾ ಅಂದ್ರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಮತ್ತು ವಲಯ ಸಂಬಂಧಿತ ಜಾತಿಗಳಿಗೆ 6%, ಬೋವಿ, ಬಂಜಾರ, ವಡ್ಡ ಮತ್ತು ಅಲಿಮಾರಿಗಳನ್ನ ಆ 3ನೇ ಗುಂಪಲ್ಲೇ ಸೇರಿಸಿ ಅವರಿಗೆ ಕೂಡ 5% ಮೀಸಲಾತಿಯನ್ನು ನಿಗದಿಪಡಿಸಿ ಅದು ಕೂಡ ಅದನ್ನ ಜಾರಿ ತರುವ ನಿಟ್ಟಿನಲ್ಲಿ ಅನೇಕ ಚರ್ಚೆಗಳಾದ ನಂತರ ಅನೇಕ ಹೋರಾಟಗಳಾದವು. ಕೊನೆಗೆ ಏನಾಯ್ತು ಅಂದ್ರೆ ಇವರು ಉದ್ದೇಶ ಏನಂದ್ರೆ ಅವತ್ತ ಎಲ್ಲ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಮಂತ್ರಿಗಳು ಸಚಿವರು ಎಲ್ಲರೂ ಏನು ರಾಜ್ಯಪಾಲರನ್ನ ಭೇಟಿಯಾಗಿ ಅವತ್ತ ಆ ಒಂದು ಏನು ಮಂಡನೆ ಮಾಡಿದ್ರಲ್ಲ, ಏನು ಮೀಸಲಾತಿಯನ್ನು ನಿಗದಿಪಡಿಸಿದ್ದು ಅವತ್ತ ಅಂಕಿತ ಹಾಕ್ಸಿದ ಸೇಮ್ ಡೇ ಇವರು ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡಿ ಏನು ಹಿಂದ ನಾಗಮೋಹನ್ ದಾಸ್ ಅವರು 17% ಮತ್ತು 7% ಅಂತ ಏನು ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ರು, ಅದರ ಪ್ರಕಾರ ನಾವು ರಿಕ್ರೂಟ್ಮೆಂಟ್ ಅನ್ನ ಮಾಡಂಗಿಲ್ಲ. ಈ ಹಿಂದ ಈ ಪೂರ್ವದಲ್ಲಿ ಏನು ಇತ್ತಲ್ಲ ಮೀಸಲಾತಿ 15%, ಆ 15% ಪ್ರಕಾರ ನಾವು ಏನು ನೇಮಕಾತಿ ಮಾಡಿಕೊಳ್ತೀವಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಅವತ್ತು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ರು. ಬಟ್ ಅದು ಇನ್ನೂವರೆಗೆ ನಮಗೆ ನಿಖರವಾಗಿ ಅವರು ಹೇಳಿಲ್ಲ. ಈಗ ಅವರು 17% ಅಲ್ಲಾದ್ರೂ ಮಾಡಿ ಅಥವಾ ನಮ್ಗೆ ಹಿಂದಿದ್ದಂತ 15% ಅಲ್ಲಾದ್ರೂ ಮಾಡಿ, ಬಟ್ ಒಳ ಮೀಸಲಾತಿಯನ್ನ ಇವತ್ತು ಏನ್ ರೇಷಿಯೋ ಇದೆಯಲ್ಲ ಆ ರೇಷಿಯೋಕ್ಕೆ ಅನುಗುಣವಾಗಿ ಅವ್ರು 15% ಅಲ್ಲೇ ನಮ್ಗೆ ಮೀಸಲಾತಿ ಕೊಡಲಿ. ಆದ್ರೆ ಒಳ ಮೀಸಲಾತಿ ಕೊಟ್ಟು ಅವರು ನಮ್ಗೆ 56,500
ಒಟ್ಟಾರೆ ಟೋಟಲ್ ಆಗಿ ಹೇಳಬೇಕಂದ್ರೆ ಈಗ ಅನೇಕ ಹೋರಾಟಗಳನ್ನ ನಿರುದ್ಯೋಗಿಗಳು ಇವತ್ತು ರಾಜ್ಯಾದ್ಯಂತ ಮಾಡಿದರು. ನಿರುದ್ಯೋಗಿ ಉದ್ಯೋಗ ಆಕಾಂಕ್ಷಿಗಳು ಹೋರಾಟ ಮಾಡಿದ ಒಂದು ಪ್ರಯುಕ್ತವಾಗಿ ನಾವು ಇವತ್ತ ಏನು 56,000 ಜನರನ್ನ ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾತು ಹೇಳ್ತಾರೆ. ಬಟ್ ಇವ್ರು ಹೇಳೋದು ಏನಂದ್ರೆ ಕಣ್ಯಾಗ ಏನು ಉದ್ಯೋಗ ಆಕಾಂಕ್ಷಿಗಳಿಗೂ ಕಣ್ಣಾಗ ಮಣ್ಣು ಎತ್ತುವಂತ ಕೆಲಸ ಮಾಡಕತ್ತಾರೆ. ಯಾಕಂದ್ರೆ ಇದನ್ನ ನಾಳೆ ಈ ಒಳ ಮೀಸಲಾತಿ ಬರಲಾರ್ದ ಇವರು ಏನಾದರೂ ನೋಟಿಫಿಕೇಶನ್ ಮಾಡಿದ್ದ ಕರೆ ಆದ್ರೆ ಇದು ಸಕ್ಸಸ್ ಆಗಲ್ಲ. ಇದಕ್ಕ ಮತ್ತ ನ್ಯಾಯಾಲಯದ ಭಾಗ ನಾವು ಕಟ್ಟಬೇಕಾಗತ್ತೆ, ಅಲ್ಲೇ ತಡೆ ಹಿಡಿಬೇಕು, ತಡೆ ಹಿಡಿತೈತಿ. ಅದಕ್ಕೋಸ್ಕರ ಅಂದ್ರೆ ಇವತ್ತು ಉದ್ಯೋಗನೂ ಕೊಡಬಾರ್ದು, ನೋಟಿಫಿಕೇಶನ್ ಮಾಡಿದ ಅನ್ನಂಗ ಆಗುತ್ತೆ, ನಿರುದ್ಯೋಗಿಗಳಿಗೆ ನ್ಯಾಯವನ್ನು ದೊರಕಿಸಿಕೊಡಬಾರ್ದು. ಈ ಒಂದು ಕಾನ್ಸೆಪ್ಟ್, ಈ ಒಂದು ದುರುದ್ದೇಶ ಇಟ್ಕೊಂಡು ಈ ತರ ಮಾಡಕತ್ತಾರ ಅಂತ ನಾ ಹೇಳ್ಬೋದು. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಲ್ಲಿ ಹಾಗೂ ಏನು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಚಿವರುಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ, ಒಳ ಮೀಸಲಾತಿಯನ್ನ ನೀವು 15% ಮೀಸಲಾತಿ ಕೊಡ್ರಿ ನಮ್ಗೆ, ಆದ್ರೆ ಒಳ ಮೀಸಲಾತಿಯನ್ನ ಆ 15% ಅಲ್ಲ ವಿಂಗಡಣೆ ಮಾಡಿ ನೇಮಕಾತಿ ಮಾಡ್ರಿ ಅಂತ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ. ಮತ್ತೆ ಈಗ ನಮ್ಮ ಹಿರಿಯರು ಕೂಡ ಈ ಒಳ ಮೀಸಲಾತಿ ಕುರಿತು ಅವರು ಕೂಡ